ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಕನ್ನಡದ ಹಾಸ್ಯ ನಟ ಜಗ್ಗೇಶ್ ಅವರ ಬಗ್ಗೆ ಯಾರಿಗೆ ಗೊತ್ತಿಲ್ಲ. ನವರಸ ನಾಯಕ ಜಗ್ಗೇಶ್ ಅವರು ಕುಟುಂಬ ಮತ್ತು ಸಂಸ್ಕಾರಕ್ಕೆ ಬಹಳ ಒತ್ತು ಕೊಡುವ ವ್ಯಕ್ತಿತ್ವದವರು. ತಾವು ಬೆಳೆದ ವಾತಾವರಣ, ತಮ್ಮತನದ ಬೇರುಗಳನ್ನು ಆಗಾಗ ನೆನಪು ಮಾಡಿಕೊಳ್ಳುತ್ತಿರುತ್ತಾರೆ. ಅವರು ಬಹಳ ಭಾವುಕ ವ್ಯಕ್ತಿತ್ವದವರು. ಕುಟುಂಬದ ಹಿರಿಯರನ್ನು ಎಂದಿಗೂ ಮರೆತಿಲ್ಲ. ಮುಖ್ಯವಾಗಿ ತಾತ. ತಮ್ಮ ತಾತನ ಜೊತೆಗಿನ ಒಡನಾಟದ ಕುರಿತು ಬರವಣಿಗೆಗಳ ಮೂಲಕ ನೆನೆಯುತ್ತಿರುತ್ತಾರೆ. ಈಗ ಜಗ್ಗೇಶ್ ಅವರು ತಾವೇ ತಾತನಾಗಿರುವ ಕಾರಣ ಮೊಮ್ಮಗನ ಜೊತೆಗೆ ಅದೇ ರೀತಿಯ ಒಡನಾಟ ಹೊಂದಿದ್ದಾರೆ. ಮೊಮ್ಮಗನ ಬರ್ತ್ಡೇಗೆ ಸರ್ಪ್ರೈಸ್ ನೀಡಿ ಅವನ ಕನಸುಗಳಿಗೆ ಒತ್ತಾಸೆ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತು ಸ್ವಾರಸ್ಯಕರ ಕಥೆಗಳನ್ನು ಹಂಚಿಕೊಂಡು ಸಂಭ್ರಮಿಸುತ್ತಿರುತ್ತಾರೆ. ಅದರಲ್ಲೂ ಮುಖ್ಯವಾಗಿ ತಮ್ಮ ತಾತನವರ ಆದರ್ಶಗಳು ಮತ್ತು ಅವರು ಮೊಮ್ಮಕ್ಕಳ ಜೊತೆಗೆ ಇರುತ್ತಿದ್ದ ರೀತಿಯನ್ನು ನೆನಪು ಮಾಡಿಕೊಳ್ಳುತ್ತಿರುತ್ತಾರೆ. ಜಗ್ಗೇಶ್ ಅವರಿಗೆ ಸಿನಿಮಾ ಬಗ್ಗೆ ಆಸಕ್ತಿ ಶುರುವಾಗಿದ್ದೇ ಆಗ ತಾತ ತೋರಿಸುತ್ತಿದ್ದ ಟೆಂಟ್ ಸಿನಿಮಾಗಳನ್ನು ನೋಡಿ. ತಾವು ತಾತನಾದರೂ ತಮ್ಮ ಅಜ್ಜನ ಪ್ರೀತಿಯನ್ನು ಮರೆತಿಲ್ಲ. ಸದ್ಯ ಅದೇ ಪ್ರೀತಿ ಸ್ನೇಹವನ್ನು ಮೊಮ್ಮಗನಿಗೆ ಧಾರೆ ಎರೆಯುತ್ತಿದ್ದಾರೆ. ನವರಸ ನಾಯಕ ಜಗ್ಗೇಶ್ ಮತ್ತು ಪರಿಮಳಾ ಜಗ್ಗೇಶ್ ದಂಪತಿಗೆ ಇಬ್ಬರು ಮಕ್ಕಳು. ದೊಡ್ಡವರು ಗುರುರಾಜ್ ಮತ್ತು ಚಿಕ್ಕವನು ಯತಿರಾಜ್. ಗುರುರಾಜ್ ಜಗ್ಗೇಶ್ ಅವರ ಪತ್ನಿ ವಿದೇಶದವರು. ಅವರ ಹೆಸರು KT ಪೈಲ್. ಇಬ್ಬರದು ಪ್ರೇಮ ವಿವಾಹ. ಫಾರಿನ್ ಸೊಸೆಯಾದರೂ ಒಳ್ಳೆಯ ಗುಣವಂತೆ, ಸಂಸ್ಕಾರವಂತೆ ಎಂದು ಜಗ್ಗೇಶ್ ಅವರು ಆಗಾಗ ಸೊಸೆ ಬಗ್ಗೆ ಕೊಂಡಾಡಿದ್ದಾರೆ. ಕನ್ನಡ ಕೂಡ ಕಲಿತಿದ್ದಾರೆ KT ಪೈಲ್. ಗುರುರಾಜ್ ಮತ್ತು KTಗೆ ಮುದ್ದಾದ ಮಗ ಇದ್ದಾನೆ. ಜಗ್ಗೇಶ್ ಅವರ ಮೊಮ್ಮಗನ ಹೆಸರು ಅರ್ಜುನ್. ಸದ್ಯ 11 ವರ್ಷದ ಅರ್ಜುನ್ಗೆ ಜೂನ್ 2 ಅವರ ಬರ್ತ್ಡೇ. ಆ ದಿನ ತಮ್ಮ ಮೊಮ್ಮಗನಿಗೆ ಏನಾದರೂ ವಿಶೇಷವಾದ ಕಾಣಿಕೆ ನೀಡಬೇಕು ಎಂದು ತಮ್ಮ ಮೊಮ್ಮಗನಿಗೆ ಲ್ಯಾಪ್ಟಾಪ್ ಗಿಫ್ಟ್ ಮಾಡಿದ್ದಾರೆ. 11 ವರ್ಷ ಶುರುವಾಗಿದ್ದರಿಂದ ಇನ್ನು ಮುಂದೆ ಶಾಲೆಯಲ್ಲಿ ಲ್ಯಾಪ್ಟಾಪ್ ಬಳಕೆ ಶುರುವಾಗುತ್ತದೆ. ನನಗೊಂದು ಲ್ಯಾಪ್ಟಾಪ್ ಕೊಡಿಸುತ್ತೀರಾ ಎಂದು ತಂದೆಯನ್ನು ಕೇಳಿದ್ದನಂತೆ ಅರ್ಜುನ್. ಈ ವಿಚಾರ ಜಗ್ಗೇಶ್ ಅವರಿಗೆ ಗೊತ್ತಾಗಿ ಮೊಮ್ಮಗನಿಗೆ ಪ್ರೀತಿಯಿಂದ ಉಡುಗೊರೆ ನೀಡಿದ್ದಾರೆ. ಇದನ್ನು ಕಂಡು ಅರ್ಜುನ್ ತಾತನ ತಬ್ಬಿ ಭಾವುಕರಾಗಿದ್ದಾರೆ. ತಾತ ಮೊಮ್ಮಗನ ಬಾಂಧವ್ಯ ಪದಗಳಲ್ಲಿ ವರ್ಣಿಸಲಾಗದು. ಮೊಮ್ಮಗ ಅರ್ಜುನ್ ಹುಟ್ಟುಹಬ್ಬಕ್ಕೆ ತಾತ ಪ್ರೀತಿಯ ಕಾಣಿಕೆ ನೀಡಿದಾಗ ಅವನ ಸಂತೋಷ ಕಂಡು ಹಾಗೂ ನನ್ನ ತಾತ 50 ವರ್ಷದ ಹಿಂದೆ ನನ್ನ ಹುಟ್ಟುಹಬ್ಬಕ್ಕೆ ನೀಡುತ್ತಿದ್ದ 5 ಪೈಸೆ ನೆನೆದು ಭಾವುಕನಾದೆ ಎಂದು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನೆನಪಿಸಿಕೊಂಡಿದ್ದಾರೆ. ಅಂದು ನನ್ನ ತಾತ ನನಗೆ ಹೇಳಿ ಹರಿಸಿದ ಬೀಜ ಮಂತ್ರ ಕಂದ ವಂಶಕ್ಕೆ ನೆನಪಿಡುವಂಥ ದಾತನಾಗು, ಈಶನಾಗು ಎಂದು. ದೇವರ ದಯೆಯಿಂದ ತಾತ ಅಪ್ಪ ಅಮ್ಮನ ಆಸೆಯಂತೆ ಆಗಿದ್ದೇನೆ ಎಂದು ನೆನಪಿಸಿಕೊಂಡಿದ್ದಾರೆ. ಆ ದಿನ ತಮ್ಮ ಮೊಮ್ಮಗನಿಗೆ ಗುಣವಿರವ, ವಿದ್ಯಾವಂತನಾಗು, ಎಲ್ಲದರಲ್ಲೂ ದೇವರ ಕಾಣು, ದೇವರು ಮೆಚ್ಚುವಂತೆ ಬಾಳು ಎಂದು ಹರಿಸಿದ್ದಾರೆ. ತಮ್ಮ ಮೊಮ್ಮಗನಿಗೆ ಅರ್ಜುನ್ ಎಂಬ ಹೆಸರು ಬರಲು ಕಾರಣವನ್ನು ತಿಳಿಸಿದ್ದಾರೆ. ಅವರ ಮನೆಯ ಪ್ರೀತಿಯ ನಾಯಿ ಮನೆಮಗನಿಗಿಂತ ಹೆಚ್ಚಾಗಿತ್ತು. ವಯಸ್ಸಿನ ಕಾರಣದಿಂದ ಇಹಲೋಕ ತ್ಯಜಿಸಿತ್ತು ಆ ನಾಯಿ. ಇದರ ಅಗಲಿಕೆ ನಂತರ ಹುಟ್ಟಿದ ಮುದ್ದು ಮೊಮ್ಮಗನಿಗೆ ಅರ್ಜುನ್ ಎಂದು ಹೆಸರಿಟ್ಟರು ಜಗ್ಗೇಶ್ ಅವರ ಕುಟುಂಬ. ಕಾಲಭೈರವನ ಆರಾಧಕರಾಗಿರುವ ಜಗ್ಗೇಶ್ ಅವರಿಗೆ ನಾಯಿಗಳ ಬಗ್ಗೆ ಬಹಳ ಆತ್ಮೀಯ. ಅದೇ ಪ್ರೀತಿಗೆ ಮೊಮ್ಮಗನ ಹೆಸರು ಅರ್ಜುನ್ ಎಂದು ನಾಮಕರಣ ಮಾಡಲಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.